program sponsored by Diago Finance. ಇಪಿಎಫ್ ಹೊಸ ನಿಯಮ ಜಾರಿ, ಉದ್ಯೋಗಿಗಳ ಮೇಲೆ ಪರಿಣಾಮ ಏನು, ಯಾವ ಆಯ್ಕೆ ಉತ್ತಮ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ 2026ರ ಹೊಸ ಇಪಿಎಫ್ ನಿಯಮಗಳು ನಿಮ್ಮ ನಿವೃತ್ತಿ ಉಳಿತಾಯದ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ. ಇದರ ಪ್ರಮುಖ ಅಂಶಗಳನ್ನು ನೋಡೋಣ. ಜೊತೆಗೆ ಇಪಿಎಫ್ ಅಡಿಯಲ್ಲಿ ಉದ್ಯೋಗಿಗಳಿಗೆ ಯಾವ ಆಯ್ಕೆ ಉತ್ತಮ ಎಂಬುದನ್ನು ಕೂಡ ನೋಡೋಣ. ಮೊದಲನೇದಾಗಿ ಕಡ್ಡಾಯ ಮತ್ತು ಸ್ವಯಂ ಪ್ರೇರಿತ ಕಾಂಟ್ರಿಬ್ಯೂಷನ್ಸ್, ಅಂದರೆ ಇದಕ್ಕೆ ವೇತನ ಮಿತಿ ಇಪಿಎಫ್ ಕಡ್ಡಾಯ ಕೊಡುಗೆಯನ್ನು 15,000 ರೂಪಾಯಿ ಮೂಲ ವೇತನಕ್ಕೆ ಸೀಮಿತಗೊಳಿಸಲಾಗಿದೆ. ನಿಮ್ಮ ಬೇಸಿಕ್ ಪೇ 15,000 ರೂಪಾಯಿ ಇದ್ದಾಗ ಅದಕ್ಕೆ ಅಲ್ಲಿವರೆಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇದರ ಅರ್ಥ ಉದ್ಯೋಗಿ ಮತ್ತು ಮಾಲೀಕರು ಇಬ್ಬರು ತಲಾ 1,800 ರೂಪಾಯಿ ಮಾತ್ರ ಕಡ್ಡಾಯವಾಗಿ ಇಲ್ಲಿ ಕೊಡಬೇಕಾಗತ್ತೆ. ಎರಡನೇದಾಗಿ ಸ್ವಯಂ ಪ್ರೇರಿತವಾಗಿ ಕೊಡುವಂಥದ್ದು. ನಿಮ್ಮ ಮೂಲ ವೇತನವು 15,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ, ಬೇಸಿಕ್ ಪೇ ಜಾಸ್ತಿ ಇದ್ದರೆ, ಆಗ ಎಕ್ಸ್ಟ್ರಾ ಮೊತ್ತದ ಮೂಲಕ ಕಡಿತ ಆಗುವಂಥದ್ದು. ಸ್ವಯಂ ಪ್ರೇರಿತ ವಾಲಂಟರಿ ಆಗಿ ಕೊಡುವಂಥದ್ದು ಇ ಪಿ ಎಫ್ ಒಗೆ. ಸೊ ನಿವೃತ್ತಿಯ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡೋಣ. ಈಗ ನಿಮ್ಮ ಕಂಪನಿಯು ಕೇವಲ 15,000 ರೂಪಾಯಿ ಬೇಸಿಕ್ ಪೇ ಮಿತಿಗೆ ಮಾತ್ರ ಕಾಂಟ್ರಿಬ್ಯೂಷನ್ ಕೊಡಲು ನಿರ್ಧಾರ ಮಾಡಿದರೆ, ಆಗ ನಿಮ್ಮ ಕೈಗೆ ಬರುವ ಟೇಕ್ ಹೋಮ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಆದರೆ ನಿಮ್ಮ ನಿವೃತ್ತಿ ನಿಧಿಯಲ್ಲಿ, ರಿಟೈರ್ಮೆಂಟ್ ಕಾರ್ಪಸ್ಸಲ್ಲಿ, ಪ್ರಾವಿಡೆಂಟ್ ಫಂಡಲ್ಲಿ ಹಣ ಕಡಿಮೆ ಆಗುತ್ತೆ. ಸೊ ಇದನ್ನು ಸರಿಪಡಿಸಲಿಕ್ಕೆ ನೀವು ಆ ಉಳಿತಾಯವನ್ನು ಏನು ಮಾಡ್ಬೋದು? ಈಗ ಎಕ್ಸ್ಟ್ರಾ ಸಿಗುತ್ತಲ್ಲ ಟೇಕ್ ಹೋಮ್ ಸ್ಯಾಲ್ರಿ, ಅದನ್ನು NPS ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಈ ರೀತಿಯಾಗಿ ಹೂಡಿಕೆ ಮಾಡಬೇಕಾಗುತ್ತೆ. ಇದು ನಂಬರ್ 1. ಸೊ ಎರಡನೇ ಒಂದು ಆಯ್ಕೆ ಸರಳೀಕೃತ ಹಣ ಹಿಂತೆಗೆ, ಅಂದರೆ ವಿಡ್ರಾವಲ್ ರೂಲ್ಸನ್ನು ಸಿಂಪಲ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಣವನ್ನು ವಿಡ್ರಾ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಮಾಡಿದ್ದಾರೆ. ಸೊ ಇದರಲ್ಲಿ 3 ವಿಭಾಗಗಳನ್ನು ಮಾಡಿದ್ದಾರೆ. ಹಣ ಪಡೆಯುವ ನಿಯಮಗಳನ್ನು ಕೇವಲ 3 ವಿಭಾಗಗಳಿಗೆ ಸೀಮಿತ ಮಾಡಲಾಗಿದೆ. ಸೊ ಅದು ಹೇಗೆ? 3 ಕಾರಣ ಕೊಡ್ಬೋದು. ಒಂದು, ಅನಾರೋಗ್ಯ, ನಿಮಗೆ ಹೆಲ್ತ್ ಸರಿ ಇಲ್ಲ ಅಂದರೆ. ಸೊ ಎರಡನೇದಾಗಿ ಎಜುಕೇಷನ್, ಮೂರನೇದಾಗಿ ಮದುವೆ. ಈ 3 ಅಗತ್ಯಗಳಿಗೆ ವಿಡ್ರಾ ಮಾಡಲಿಕ್ಕಾಗುತ್ತೆ. ಜೊತೆಗೆ ಮನೆ ಖರೀದಿಸಲಿ ಅಥವಾ ಮನೆ ಕಟ್ಟಲಿಕ್ಕೆ ಅಥವಾ ಮನೆ ರಿಪೇರಿ ಮಾಡಲಿಕ್ಕೆ ಕೂಡ ಹಣವನ್ನು ಪಡಿಬೋದು. ಅದೇ ರೀತಿ ವಿಶೇಷ ಸಂದರ್ಭಗಳು, ಅಂದರೆ ಬೇರೆ ಏನಾದರೂ ತೀರಾ ಎಮರ್ಜೆನ್ಸಿ ಇದ್ದರೆ, ಸೊ ಆವಾಗ ಕೂಡ ವಿಡ್ರಾ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಕನಿಷ್ಠ ಬಾಕಿ, ನಿಮ್ಮ ನಿವೃತ್ತಿ ಭದ್ರತೆಯನ್ನು, ರಿಟೈರ್ಮೆಂಟ್ ಬೆನಿಫಿಟನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಒಟ್ಟು ಇ ಪಿ ಎಫ್ ಮೊತ್ತದ ಕನಿಷ್ಠ 25% ಹಣವನ್ನು ಯಾವಾಗಲೂ ಖಾತೆಯಲ್ಲಿ ಉಳಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ನಿಮಗೆ 100% ವಿಡ್ರಾ ಮಾಡೋಕ್ಕಾಗಲ್ಲ. ಮೂರನೇದಾಗಿ ಸೆಟಲ್ಮೆಂಟ್ ಇದನ್ನು ಭಾಳ ಫಾಸ್ಟಾಗಿ ಮಾಡ್ಬೋದು, ಫಾಸ್ಟರ್ ಕ್ಲೇಮ್ಸ್. ಈಗ ಅದಕ್ಕೊಂದು ಫಿಕ್ಸಡ್ ಆಗಿ ನಿಯಮ, ಸಮಯದ ಒಂದು ನಿಗದಿ ಆಗಿರುತ್ತೆ. ನಿಮ್ಮ ಇ ಪಿ ಎಫ್ ವಿಡ್ರಾ ಕ್ಲೇಮ್ಗಳನ್ನು ಕೇವಲ 3 ದಿನಗಳ ಒಳಗೆ ಮತ್ತು ಪಿಂಚಣಿ ಮತ್ತು ಇನ್ಶೂರೆನ್ಸ್ ಕ್ಲೇಮ್ಗಳನ್ನು 20 ದಿನಗಳ ಒಳಗೆ ಇ ಪಿ ಎಫ್ ಇತ್ಯರ್ಥಪಡಿಸಬೇಕಾಗತ್ತೆ ಎಂಬಂತಹ ಒಂದು ಕಟ್ಟುನಿಟ್ಟವಾದ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಸೊ ಇನ್ನು ದಂಡದ ಬಡ್ಡಿ, ಒಂದು ವೇಳೆ ಕ್ಲೇಮ್ ಏನಾದರೂ ಲೇಟ್ ಆದರೆ ಸಂಬಂಧಪಟ್ಟ ಇ ಪಿ ಎಫ್ ಅಧಿಕಾರಿಯು ವರ್ಷಕ್ಕೆ 12% ದಂಡದ ಬಡ್ಡಿಯನ್ನು ಕೂಡ ಇ ಪಿ ಎಫ್ ದಾರರಿಗೆ ಕೊಡಬೇಕಾಗತ್ತೆ, ಅಂದರೆ ಉದ್ಯೋಗಿಗಳಿಗೆ ಕೊಡಬೇಕಾಗತ್ತೆ. ಸೊ ಗಮನಿಸಬೇಕಾದಂಥ ಅಂಶಗಳನ್ನು ನೋಡಿದ್ರೆ ಮುಖ್ಯವಾಗಿ ಬಡ್ಡಿ ದರ. ಈಗ ನಿಮಗೆ ಇ ಪಿ ಎಫ್ ಒ ಅಡಿಯಲ್ಲಿ ವರ್ಷಕ್ಕೆ 8.25 ಒಳ್ಳೆಯ ಒಂದು ಬಡ್ಡಿ ದರವನ್ನು ಕೊಡ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಖಾತೆ ಮುಂದುವರಿಸುವಂಥದ್ದು, ಈಗ ನಿಮ್ಮ UN ಮತ್ತು ಹಿಂದಿನ ಉಳಿತಾಯದ ಮೇಲೆ ಯಾವುದೇ ಒಂದು ಇದು ಪರಿಣಾಮ ಆಗಲ್ಲ. ನೀವು ಯಾವುದೇ ಒಂದು ಹೊಸ ಬದಲಾವಣೆ ಮಾಡಬೇಕಂದ್ರೆ ಅಗತ್ಯ ಕೂಡ ಇಲ್ಲ. ಆವಾಗ ಹಳೆಯ ಆಪ್ಷನ್ನೇ ಮುಂದುವರಿಯುತ್ತೆ. ನಿಮ್ಮ ಕಂಪನಿಯು ಇ ಪಿ ಎಫ್ ಒ ಕೊಡುಗೆಯನ್ನು 1,800 ರೂಪಾಯಿಗೆ ಸೀಮಿತಗೊಳಿಸಿದೆಯಾ ಅಂತ ನಿಮ್ಮ HR ವಿಭಾಗದಲ್ಲಿ ವಿಚಾರಣೆ ಮಾಡಿ. ಒಂದು ವೇಳೆ ಹಾಗೆ ಮಾಡಿದರೆ ಆ ಹೆಚ್ಚುವರಿ ಹಣವನ್ನು ನಿಮ್ಮ ನಿವೃತ್ತಿ, ಅಂದರೆ ಟೇಕ್ ಹೋಮ್ ಸ್ಯಾಲರಿ ಜಾಸ್ತಿ ಇರುತ್ತಲ್ಲ, ಅದನ್ನು ಬೇರೆ ಕಡೆ ಹೂಡಿಕೆ ಮಾಡಬೇಕು, ಇಲ್ಲಾಂದರೆ ಅದು ಎಲ್ಲೋ ಖರ್ಚಾಗಿ ಹೋಗಿಬಿಡುತ್ತೆ. ಸೊ ಇ ಪಿ ಎಫ್ನಲ್ಲಿ ಉದ್ಯೋಗಿಗಳಿಗೆ ಯಾವ ಆಯ್ಕೆ ಆಗಿದ್ರೆ ಒಳ್ಳೆಯದು? ಆಪ್ಷನ್ 1 ಆರ್ 2 ಅಂತ. ಈಗ ಸ್ವಯಂ ಪ್ರೇರಿತ ಕೊಡುಗೆ ನಾನು ಆಗಲೇ ಹೇಳಿದೆ, 1,800 ರೂಪಾಯಿ ಕೊಡುಗೆಯ, ಇದೆರಡರಲ್ಲಿ ಯಾವುದು ಬೆಸ್ಟ್ ಅಂತ. ಇ ಪಿ ಎಫ್ ಒನಲ್ಲಿ ಯಾವುದು ಉತ್ತಮ ಎಂಬುದು ನಿಮ್ಮ ಆರ್ಥಿಕ ಗುರಿ, ನಿಮ್ಮ ಶಿಸ್ತು, ನಿಮ್ಮ ಕಂಪನಿಯ ನೀತಿಯ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೋಡಿ, ಕೇವಲ 1,800 ರೂಪಾಯಿ ಕಡ್ಡಾಯ ಕೊಡುಗೆ, ಅದು ಕಡ್ಡಾಯ ಕೊಡಲೇಬೇಕಾಗುತ್ತೆ. 1,800 ಉದ್ಯೋಗಿ ಮತ್ತು ಉದ್ಯೋಗದಾತರು, ಅಂದರೆ ಕಂಪನಿ. ಲೋಯರ್ ಕಾಂಟ್ರಿಬ್ಯೂಷನ್ ಇರುತ್ತೆ ಇಲ್ಲಿ, ಅಂದರೆ ಟೇಕ್ ಹೋಮ್ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಇದು ತಕ್ಷಣ ನಿಮಗೆ ಎಮರ್ಜೆನ್ಸಿ, ನಿಮಗೆ ಜಾಸ್ತಿ ನನಗೆ ಖರ್ಚು ಇರುತ್ತೆ ಅಂತ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಅದರ ಬೇಡ, ನನಗೆ ಯಾವುದೋ ಒಂದು ಸಾಲ ಇರುತ್ತೆ, ಹೆಚ್ಚಿನ ಗೃಹ ಸಾಲನ, ಹೋಮ್ ಲೋನ್, ಕಾರ್ ಲೋನ್, ಅಂಥ ಟೈಮಲ್ಲಿ ಇದು ಎಮರ್ಜೆನ್ಸಿ ಕಾಶಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಆದರೆ ಇಲ್ಲಿ ಲಾಸ್ ಏನಾಗುತ್ತೆ ಅಂದರೆ, ನಿಮ್ಮ ರಿಟೈರ್ಮೆಂಟ್ ಫಂಡ್, ಈಗ ನೀವು 58 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತಾರಲ್ಲ, ಆವಾಗ ಕಾರ್ಪಸ್ ಅದು ನಿಮಗೆ ನಷ್ಟ ಆಗುತ್ತೆ, ಕಡಿಮೆ ಆಗುತ್ತೆ. ಕಾಂಪೌಂಡಿಂಗ್ ಅಂದರೆ ಚಕ್ರ ಬಡ್ಡಿ, ಬಡ್ಡಿಯ ಮೇಲೆ ಬಡ್ಡಿ, ನಿಮಗೆ ಲಾಂಗ್ ಟರ್ಮಲ್ಲಿ ದೊಡ್ಡ ಮೊತ್ತದ
ನಷ್ಟಕ್ಕೆ ಕಾರಣ ಆಗುತ್ತೆ. ಎಮರ್ಜೆನ್ಸಿ ಹಣ ಸಿಗೋದಿದ್ರೂ ಲಾಂಗ್ ಟರ್ಮ್ ನಿವೃತ್ತಿಯ ಭತ್ಯೆಗೆ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಹೆಚ್ಚುವರಿ ಹಣವನ್ನು ನೀವೇನು ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಈ ಎಡಿಷನಲ್ ಸೇವ್ ಆಗುತ್ತಲ್ಲ ಅದನ್ನು ಡಿಸಿಪ್ಲಿನ್ಗೆ ಬೇರೆ ಕಡೆ ಮ್ಯೂಚುವಲ್ ಫಂಡ್ ಇರ್ಬೋದು, NPS ಈ ಕಡೆ ಹೂಡಿಕೆ ಮಾಡುವಂಥ ಒಂದು ಡಿಸಿಪ್ಲಿನ್ ನಿಮಗೆ ಇದ್ದರೆ ಓಕೆ, ತೊಂದರೆ ಇಲ್ಲ. ಅದರ್ವೈಸ್ ನಿಮಗೆ ಎರಡನೇ ಆಯ್ಕೆ ಅಂದರೆ ಸ್ವಯಂ ಪ್ರೇರಿತ ಕೊಡುಗೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್, ಇದು ನಿಮಗೆ VPF ಇದು ಅನುಕೂಲಕರ ಆಗುತ್ತೆ. ಇದು ಏನಂದರೆ ತುಂಬ ಸುರಕ್ಷಿತ ಮತ್ತು ಶಿಸ್ತಿನ ಉಳಿತಾಯ ಮಾರ್ಗ ಆಗಿರುತ್ತೆ. EPF ನೀಡುವ 8.25% ಬಡ್ಡಿಯು ಮಾರುಕಟ್ಟೆ ಅಪಾಯಗಳಿಂದ ಇಲ್ಲದ ಗೌರ್ಮೆಂಟ್ ಖಾತರಿಯ ಫಿಕ್ಸೆಡ್ ರಿಟರ್ನ್ ಆಗಿದೆ. ಸೊ ತೆರಿಗೆ ಲಾಭ ಕೂಡ ಇದರಲ್ಲಿರುವಂಥದ್ದು. HUF ಅಥವಾ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಉಳಿತಾಯ ಕೂಡ ಇಲ್ಲಿ ನಿಮಗೆ ಸಹಕಾರಿಯಾಗಿದೆ. ಸ್ವಯಂಚಾಲಿತ ಅಂದರೆ ನಿಮ್ಗೆ ಆಟೋಮೆಟಿಕಲಿ ಸಂಬಳ ಕಟ್ಟಾಗುತ್ತೆ ಸಂಬಳದಿಂದ. ಆಗ ನೀವು ಹಾಗಾಗಿ ಉಳಿತಾಯವನ್ನು ಮರೆಯುವ ಅಥವಾ ಖರ್ಚು ಮಾಡುವಂಥ ಬೇರೆಲ್ಲೋ ಖರ್ಚಾಗುತ್ತೆ ಅನ್ನುವಂಥ ಒಂದು ಭಯ ಇರಲ್ಲ. ಆ ಒಂದು ಡಿಸಿಪ್ಲಿನ್ ನಿಮ್ಗೆ ಉಂಟಾಗುತ್ತೆ. ನೀವು ಯಾವುದನ್ನು ಆರಿಸಬೇಕು ಅಂತ ಕೇಳೋದಿದ್ರೆ ನೀವು ಶಿಸ್ತಿನ ಹೂಡಿಕೆದಾರದ್ದು ಹೆಚ್ಚುವರಿ ಈಗ ಟೇಕ್ ಹೋಮ್ ಸಾಲಲ್ಲಿ ಉಳಿತಾಯ ಆಗುತ್ತಲ್ಲ ₹1,008 ಕಟ್ಟಾಗಿ ಅದನ್ನು ನೀವು ಈಕ್ವಿಟಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದರೆ ಆಗ ₹1,008 ಮಿನಿಮಮ್ ಕಾಂಟ್ರಿಬ್ಯೂಷನ್ ಆಯ್ಕೆ ನಿಮಗೆ ಸಾಕಾಗುತ್ತೆ. ಆಪ್ಷನ್ 1 ಸಾಕಾಗುತ್ತೆ. ಬಾಕಿ ಹಣವನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ. ಸೊ ನಿಮಗೆ ಇಲ್ಲ ಅದೆಲ್ಲ ಕಷ್ಟ ಆಗುತ್ತೆ, ಮಾರುಕಟ್ಟೆ ರಿಸ್ಕ್ನ ಕಳ್ಕೊಳ್ಳೋ ಇಷ್ಟ ಆಗಲ್ಲ, ಯಾವ ಫಂಡು ಗೊತ್ತಾಗಲ್ಲ, ನಿಮ್ಮ ಹಣ ಸೇಫ್ ಆಗಿರಬೇಕು, ಮತ್ತೊಂದು ಫಿಕ್ಸೆಡ್ ರಿಟರ್ನ್ ಬೇಕು ಅಂತ ಇದ್ದರೆ VPF ಆಯ್ಕೆ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಕೈಗೆ ಹೆಚ್ಚಿನ ಸಂಬಳ ಬರುತ್ತೆ ಅಂತ ಅದನ್ನು ಖರ್ಚು ಮಾಡುವ ಬದಲು ಅದನ್ನು ಮ್ಯೂಚುವಲ್ ಫಂಡ್ನಂಥ ಹೂಡಿಕೆಯಲ್ಲಿ ತಿರುಗಿಸಿದ ಶಿಸ್ತು ಬೇಕಾಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮ್ಮಲ್ಲಿ ಇಲ್ಲದ್ರೆ ಏನಾಗುತ್ತೆ ₹1,008 ಮಾತ್ರ ಆಯ್ಕೆ ಆಗಿರುತ್ತೆ. ಇಲ್ಲದೆ ಹೋದರೆ ನಿಮಗೆ EPF ಇಲ್ಲಿ ಕಂಟಿನ್ಯೂ ಆಗುವಂಥದ್ದು ಅಂದರೆ VPF ಅದು ನಿಮಗೆ ತುಂಬ ಬೆಟರ್ ಆಗುತ್ತೆ. ದೀರ್ಘಾವಧಿಯ ಸಂಪತ್ತಿನ ಬೆಳವಣಿಗೆ ಸ್ವಯಂ ಪ್ರೇರಿತ ಕೊಡುಗೆ ಅಂದರೆ ನಾನು ಈಗಾಗಲೇ ಹೇಳಿದೆ VPF ಅದು ನಿಮಗೆ ಸೂಟ್ ಆಗುತ್ತೆ. ನೀವು ಬೇರೆ ಹೂಡಿಕೆ ಸಾಧನಗಳು ಉದಾಹರಣೆಗೆ SIP ಹೆಚ್ಚಿನ ಹೂಡಿಕೆ ನಿಮಗೆ ಆ ಒಂದು ಪರಿಣತಿ ಆ ಒಂದು ಡಿಸಿಪ್ಲಿನ್ ಇದ್ದರೆ ಮಾತ್ರ ₹1,008 ಕಡ್ಡಾಯ ಮಿತಿಗೆ ನಿಮ್ಮನ್ನು ಆಪ್ಷನ್ ಆಯ್ಕೆ ಮಾಡಿಕೊಳ್ಳಿ. ಇಲ್ಲದೆ ಹೋದರೆ ಸ್ವಯಂ ಪ್ರೇರಿತ ಭವಿಷ್ಯ ನಿಧಿ ವಾಲಂಟರಿ ಪ್ರಾವಿಡೆಂಟ್ ಫಂಡ್ VPF ಅದು ಬೆಸ್ಟ್. ಇನ್ನು ಸ್ವಲ್ಪ ಡೀಟೇಲ್ ಕೊಡ್ತದೆ. ಏನದು ಅಂದರೆ ನಿಮ್ಮ ಕಡ್ಡಾಯ EPF ಕೊಡುಗೆಯು ಹೊರತಾಗಿ ನೀವು ಸ್ವಯಂ ಇಚ್ಛೆಯಿಂದ ನಿಮ್ಮ EPF ಅಕೌಂಟಿಗೆ ಹೆಚ್ಚಿನ ಹಣವನ್ನು ಡೆಪಾಸಿಟ್ ಇಡುವಂಥ ಸೌಲಭ್ಯ ಇದಾಗಿದೆ. ಇನ್ನೇನು ಇಲ್ಲ, ತಲೆ ಕೆಡಿಸುವಂಥದ್ದು ಏನಿಲ್ಲ. ಇದ್ರ ಬಗ್ಗೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕಂತ ಒಂದಷ್ಟು ಅಂಶಗಳಿದೆ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡಿ. ಸರ್ಕಾರದ ನಿಯಮದ ಹಾಗೆ ಪ್ರತಿ ಉದ್ಯೋಗಿ ತಮ್ಮ ಮೂಲ ವೇತನದ ಬೇಸಿಕ್ ಸ್ಯಾಲ್ರಿನಲ್ಲಿ 12% ಹಣವನ್ನು ಕಡ್ಡಾಯವಾಗಿ EPFಗೆ ಕೊಡಬೇಕಾಗತ್ತೆ. ಆದರೆ VPF ಮೂಲಕ ನೀವು ಈ ಮಿತಿಗಿಂತ ಹೆಚ್ಚುವರಿಯಾಗಿ ಅಂದರೆ ಬೇಸಿಕ್ ವೇತನದ 100% ತನಕ 12 ಅಲ್ಲ 100% ತನಕ ಕೂಡ ಹಣವನ್ನು ಕಡಿತಗೊಳಿಸಲಿಕ್ಕೆ ನೀವು ನಿಮ್ಮ ಎಂಪ್ಲಾಯರ್ ಅಥವಾ ಕಂಪ್ನಿಗೆ ಸೂಚನೆ ಮಾಡಬಹುದು VPF ಅಡಿಯಲ್ಲಿ. VPFನ ಒಂದು ಲಾಭ ಏನು ಅಂತಂದರೆ ಇಲ್ಲಿ ನಿಮಗೆ ಹೆಚ್ಚಿನ ಬಡ್ಡಿದರ ಸಿಗುತ್ತೆ. ನೋಡಿ, ಸಾಮಾನ್ಯ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಅಥವಾ ಬ್ಯಾಂಕ್ FDಗಿಂತ ಜಾಸ್ತಿ ಬಡ್ಡಿ ನಿಮಗೆ ಈ VPFನಲ್ಲಿ ಸಿಗುತ್ತೆ. ಪ್ರಸ್ತುತ EPFಗೆ ಸಿಗುವ 8.25 ಬಡ್ಡಿಯು ಸೇಮ್ VPF ಕೂಡ ಸಿಗುತ್ತೆ. ಎಲ್ಲಿ ಸಿಗುತ್ತೆ ನಿಮಗೆ? ಬ್ಯಾಂಕಲ್ಲಿ ಇಷ್ಟೊಂದು ದೊಡ್ಡ ಬಡ್ಡಿ ಸಿಗಲ್ಲ. ಸೊ ಅದು ಇದರ ಬೆನಿಫಿಟ್. ಎರಡನೇದಾಗಿ ಸೇಫ್, ಇದು ಸರ್ಕಾರಿ ಬೆಂಬಲಿತ ಯೋಜನೆ ಆದ್ದರಿಂದ ಹೂಡಿಕೆಗೆ ಯಾವುದೇ ಮಾರುಕಟ್ಟೆ ಅಪಾಯ ಇರಲ್ಲ. ಸ್ಟಾಕ್ ಮಾರ್ಕೆಟ್ ಏಳಲಿ ಬೀಳಲಿ ವಾರಾಗಲಿ ಏನಾಗಲಿ ನಿಮ್ಮ ಹಣಕ್ಕೆ ಸಂಪೂರ್ಣವಾದ ಭದ್ರತೆಯನ್ನು ಸರ್ಕಾರವೇ ಕೊಡುತ್ತೆ. ಎರಡನೇದಾಗಿ ತೆರಿಗೆ ಲಾಭ. ಈ VPFನಲ್ಲಿ ನೀವು ಹೂಡಿಕೆ ಮಾಡುವಂಥ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ವಿನಾಯಿತಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಬರುವ ಬಡ್ಡಿ ಮೆಚುರಿಟಿ ಮೊತ್ತ ಕೂಡ ತೆರಿಗೆ ಫ್ರೀ ಆಗಿರುತ್ತೆ. ನಿಗದಿತ ಮಿತಿಗೆ ಅಂದರೆ ಅಲ್ಲೊಂದು ಕೂಡ ಮಿತಿ ಇರುತ್ತೆ, ಬಟ್ ಇದು ನಿಮಗೆ ತುಂಬ ತೆರಿಗೆ ಬೆನಿಫಿಟನ್ನು ಕೊಡುತ್ತೆ. ಹೂಡಿಕೆಯಲ್ಲಿ ಶಿಸ್ತು ಬರುತ್ತೆ. ನಿಮ್ಮ ಸಂಬಳದಿಂದಲೇ ಹಣ ಕಡಿತ ಆಗೋದ್ರಿಂದ ಹೂಡಿಕೆ ಮಾಡುವ ಪ್ರಕ್ರಿಯೆ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ನಿಮಗೆ ಅನಗತ್ಯ ಖರ್ಚುಗಳನ್ನು ತಡೆದು ನಿವೃತ್ತಿಗಾಗಿ ನಿಮ್ಮ ಇಳಿಗಾಲದ ವಯಸ್ಸಿಗಾಗಿ ಒಂದು ಹಣವನ್ನು ಕೂಡಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂತಂದರೆ, ಉದ್ಯೋಗದಾತರು ಕೂಡ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ನೀವು VPF ಮೂಲಕ ಹೆಚ್ಚಿನ ಹಣವನ್ನು ಜಮೆ ಮಾಡಿದ್ರು ಕೂಡ ನಿಮ್ಮ ಉದ್ಯೋಗದಾತರೊಂದು ಕಂಪ್ನಿ ತಮ್ಮ ಪಾಲಿನ ಅವರು ಕೊಡಬೇಕದನ್ನು ಹೆಚ್ಚಿಸಬೇಕಂತ ಏನಿಲ್ಲ. ಅವರು ಕೇವಲ ಅವರ ನಿಯಮಿತ ಮಿತಿಯ ಒಳಗೆ ಮಾತ್ರ ಅವರು ಹಣವನ್ನು ಹಾಕ್ತಾರೆ. ಸೊ ಹಾಗಾಗಿ ಅಫ್ಕೋರ್ಸ್ ನೀವು ಅದನ್ನು ಗಮನಿಸಬೇಕಾಗತ್ತೆ. ವಿಡ್ರಾವಲ್ VPFಗೆ ಜಮೆ ಮಾಡಿದ ಹಣವು ನಿಮ್ಮ EPF ಖಾತೆಯಲ್ಲಿ ಇರೋದ್ರಿಂದ ಇದನ್ನು ಪಡೀಲಿಕ್ಕೆ EPFನ ನಿಯಮಗಳೇ ಅಪ್ಲೈ ಆಗುತ್ತೆ. ನೀವು ಕೆಲಸ ಬಿಟ್ಟಾಗ ಅಥವಾ ನಿವೃತ್ತಿಯ ನಂತರ ಈ ಹಣವನ್ನು ಪಡಿಬೋದು. ಎಮರ್ಜೆನ್ಸಿ ಸಂದರ್ಭಗಳಲ್ಲಿ EPF ನಿಯಮಗಳ ಅಡಿಯಲ್ಲಿ ಕೆಲವು ಭಾಗವನ್ನು ಅಂದರೆ ಭಾಗಶಃ ಹಿಂತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದೆಲ್ಲ ದೀರ್ಘಾವಧಿ ಯೋಜನೆಗೆ ನಿವೃತ್ತಿಗಾಗಿ ಮಾಡುವ ಹೂಡಿಕೆಯಾಗಿದ್ದು ಇದನ್ನು ದೀರ್ಘಾವಧಿಯವರೆಗೆ 5 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷ ಇರಿಸಿದರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ.
VPF ಹಾಗಿದ್ರೆ ಯಾರಿಗೆ ಸೂಕ್ತ ಅಂತಂದರೆ ನಿಮಗೆ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹೂಡಿಕೆ ಮಾಡಲಿಕ್ಕೆ ಭಯ ಇದ್ದರೆ, ಅದಾಗಲ್ಲ ಅಂತ ಇದ್ದರೆ, ನಿಮ್ಮ ಹಣಕ್ಕೆ ಯಾವುದೇ ಅಪಾಯ ಇರಬಾರ್ದು ಮತ್ತು ಖಚಿತವಾದ ಆದಾಯ ಬೇಕು ಅಂತ ಬಯಸಿದರೆ, ನಿವೃತ್ತಿ ಸಮಯಕ್ಕೆ ಒಂದು ದೊಡ್ಡ ಮೊತ್ತವನ್ನು ಸುರಕ್ಷಿತವಾಗಿ ಒಟ್ಟುಗೂಡಿಸಲಿಕ್ಕೆ ಬಯಸೋರಿಗೆ VPF ದ ಬೆಸ್ಟ್ ಆಯ್ಕೆ. ಸೊ ಇದನ್ನು ಆರಂಭಿಸೋದು ಹೇಗೆ? ನೀವು VPF ಆರಂಭಿಸಲು ಬಯಸಿದರೆ ನಿಮ್ಮ ಕಚೇರಿಯ, ನಿಮ್ಮ ಆಫೀಸ್ನ HR ಅಥವಾ ಪೇರೋಲ್ ವಿಭಾಗಕ್ಕೆ ಹೋಗಿ ಅಲ್ಲಿ ಇನ್ಫಾರ್ಮೇಷನ್ ಕೊಡಿ. ನಿಮ್ಮ ಮೂಲ ವೇತನದ ಎಷ್ಟು ಶೇಕಡಾವಾರು ಪರ್ಸೆಂಟನ್ನು, ಅಂದರೆ ಬೇಸಿಕ್ ಪೇನಲ್ಲಿ ಎಷ್ಟು ಹೋಗ್ಬೇಕಂತ ನೀವೇ ಚಾಯ್ಸ್ ಮಾಡ್ಬೋದು. ಅದನ್ನು ಹೇಳಿ ತಿಳಿಸಿದರೆ ನಿಮ್ಮ ಸಂಬಳದಿಂದ ಅಷ್ಟನ್ನು ಕಡಿತಗೊಳಿಸಿ EPF ಖಾತೆಗೆ ಅದು ಜಮೆ ಮಾಡುತ್ತಾರೆ. ಸೊ ನಿಮಗೆ ಅದಕ್ಕೆ 8.25 ಈಗಿನ ಪರ್ಸೆಂಟ ಅದು ಕೂಡ ಜಮೆ ಆಗ್ತಾ ಹೋಗುತ್ತೆ. ವೀಕ್ಷಕರಿಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.